ಲೇ ಪೊದ್ದು ಅವನು ನೆನ್ನೆಯಿಂದನೂ ಫೋನ್ ಮೇಲೆ ಫೋನ್ ಮಾಡ್ತಾವನೆ. ಒಂದೇ ಒಂದ್ಸಲ ನಾನು ಮೀಟ್ ಮಾಡು, ಒಂದೇ ಒಂದ್ಸಲ ನಾನು ಮೀಟ್ ಮಾಡು, ಪ್ಲೀಸ್ 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 ಅಂತ ಹೇಳ್ಬಿಟ್ಟು ತಲೆ ತಿಂತಾವನೆ ಕಣೆ ಪೊದ್ದು. ಒಂದೇ ಒಂದ್ಸಲ ಆದ್ರೂ ಮೀಟ್ ಮಾಡಬೇಕು ಕಣೆ ಅವನ್ನ. ಹೋಗ್ಬಿಟ್ಟು ಮೀಟ್ ಮಾಡ್ಕೊಬಿಟ್ಟು ಬರೋಣ. ಲೇ ಜಯಮ್ಮ, ಬ್ಯಾಡ 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 ಅಂತ ನಿಂಗೆ ಅಷ್ಟು ಕಿತ ಹೇಳ್ತಾನೆ ಅವನು ನಿಂಗೆ ಬ್ಯಾಡ ಅಂತ. ಆದ್ರೂ ಇದೇನಿದು ನಿಂದು ಆಟ? ಹೋಯ್ತೀನಿ ಅಂತ ಹೇಳ್ಬಿಟ್ಟು ನೋಡು, ಅವನು ಬ್ಯಾಡ ಅನ್ನಿಸ್ತದೆ ನನಗೆ ಯಾಕೋ ಅವನು. ಇನ್ನೂ ಸಣ್ಣಕ್ಕಿರೋ ಸಂಬಂಧನೇ ಬರ್ತದೆ. ನೋಡು, ಮನೆ ಕಡೆನೂ ಏನು ಅಷ್ಟೊಂದೇನು ರಿಚ್ ಆಗಿಲ್ವಂತೆ, ಸುಮಾರಾಗವ್ರಂತೆ. ನಾನು ವಿಚಾರಿಸ್ದೆ ನನ್ನ ಹುಡುಗನ್ನ, ಹೇಳ್ದ. ಆದ್ರೂ ನಾನು ಸಕ್ಕತ್ ಬಲ್ವಂತ ಮಾಡ್ತಾವನ್ ಕಣೆ. ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಬದುಕಿರಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಟ ಆಡಿಸ್ತಾವನೆ ಕಣೆ. ಅದಕ್ಕೆ ನಾನು ಸರಿ ಬತ್ತೀನಿ ನಾಳೆ, ಒಳ್ಳಿನಾಗೆಲ್ಲ ಇದೆಲ್ಲ ಮಾತಾಡೋಕ್ಕಾಗಲ್ಲ, ಪ್ಯಾಟೆಗೆ ಬತ್ತೀನಿ ಅಂತ ಹೇಳಿವ್ನಿ. ಸರಿ ಬಾ ಅಂತ ಹೇಳೋನಿ. ಲೇಪೊದ್ದಿ ನಿನಗೋಸ್ಕರ, ನಿನ್ನ ಲವ್ವರ್ಗೋಸ್ಕರ ನಾನು ಎಷ್ಟು ಸಲ ಬಂದಿಲ್ಲ ಹೇಳೆ. ಇದೊಂದೇ ಒಂದು ಕಿತ ನನಗೋಸ್ಕರ ಬಾರೆ. ನಿನಗೆ ಏನೋ ಆಗೈತೆ ಕಣ್ಣು ನಿಂಗಂತನೂ, ದೇವ್ರಣ ಏನೋ ಆಗೈತೆ ನಿನಗೆ. ಸರಿ ಆಯಿತು ಬಿಡು, ಬತ್ತೀನಿ. ಆದರೆ ಈಗಲೇ ಹೇಳಿದ್ದೀನಿ, ಲವ್ವು ಪವ್ವು ಎಲ್ಲ ಒಪ್ಕೊಳಕ್ಕೆ ಹೋಗ್ಬೇಡ. ಏನಾರ ಹೇಳಿದ್ರೆ ಹೋಗೋದು ಸುಮ್ಮನಾಗು. ಯಾ ಲವ್ವು ಇಲ್ಲಪ್ಪ, ನನ್ನ ಮನೆಗೆ ಗಂಡು ನೋಡ್ಬಿಟ್ಟು ಅವ್ರು ಆಗಲೇ ನೀನು ಮದುವೆಗಿದ್ರೆ ಆಗೋಕ್ಕಿಲ್ಲ ಅಂತ ಹೇಳ್ಬಿಡು, ಸರಿನಾ? ಯಾರನ್ನ ಒಂದು ಸೆಟ್ಲಾಗಿರೋನ ಮದುವೆ ಮಾಡ್ಕೋಬೇಕು. ಸುಮ್ಕೆ ನೀನು ಅದು ಈಗ ಲವ್ವು ಗಿವು ಅಂತ ಹೋದ್ರೆ ಸಣ್ಣಕ್ಕಿರಕ್ಕಿಲ್ಲ ಜಯ. ಅದಕ್ಕೆ ಹೇಳ್ತಾ ಇವ್ನಿ ಅಷ್ಟೇ, ನನಗೇನು ಹೊಟ್ಟೆ ಉರಿ ಇಲ್ಲ. ಸರಿ ಆಯಿತು, ಬರೀ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಬಿಟ್ಟು ಬರೋಣ ಅಷ್ಟೇನೆ. ಸರಿ ಹಂಗಾದ್ರೆ ಬತ್ತೀನಿ ಬಾ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಏನಾರ ಒಂದು ಸುಳ್ಳು ಹೇಳ್ಬಿಟ್ಟು ಹೋಗೋಣ. ಸರಿ ಸರಿ ಆಯಿತು, ಹಂಗೆ ಮಾಡೋಣ ಬಿಡು. ನಿಮ್ಮ ಅಮ್ಮನ ಹತ್ರ ಮಾತಾಡಿ ಹೇಳ್ಬಿಟ್ಟು ನಾನೇ ಹೇಳ್ತೀನಿ ಆಂಟಿ ನಾನು ಬರ್ತೀನಿ ಅಂತೇಳಿ ಹೇಳ್ಬಿಟ್ಟು ಹೋಗೋಣ. ಸರಿ ಸರಿ ಬಾ. ಬರಲಿ ಇವತ್ತು ಜಯಮ್ಮ ನಾನು ಒಪ್ಕೋತಾಳೆ ಲವ್ಗೆ. ಒಪ್ಕೊಳ್ದೆ ಏನು ಮಾಡ್ತಾಳೆ ಜಯ, ನನ್ನ ಸ್ವೀಟ್ ಜಯ. ಹೆಂಗೆ ಒಪ್ಪಿಸ್ಬೇಕು ಅವಳನ್ನ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗತ್ತು ಒಪ್ಪಿಸ್ತೀನಿ. ಅಲ್ಲ, ನನಗಿನ್ನ ಹುಡುಗ ಬೇಕಾ ಅಂತ ಹೇಳಿ ನನಗೇನು ಕಮ್ಮಿ ಆಗೈತೆ? ಯಾವುದ್ರಾಗ ಕಮ್ಮಿ ಆಗೈತೆ? ನನಗೆ ಎಲ್ಲವುದ್ರಾಗೂ ಜಾಸ್ತಿನೇ ಆಗೈತೆ ನನಗಂತೂ. ಒಪ್ಕೊಂಡ್ರೆ ಏನಪ್ಪ ಆಗ್ತೈತೆ? ಒಪ್ಕೊಳ್ಳೋಕ್ಕೆ ಇಲ್ದಿರ ಆಟ ಎಲ್ಲ ಆಡಿಸ್ತಾವಳು. ಇರಲಿ ಒಪ್ಪಿಸ್ತೀನಿ, ನನಗೆ ಗೊತ್ತು. ಗೊತ್ತಾಯ್ತಂಗೆ ಅವ್ರೆ. ಅಯ್ಯೋ, ಫ್ರೆಂಡ್ನು ಕರ್ಕೊಬತ್ತಾವಳಲ್ಲ. ಬರ್ಲಿ ಲೇ, ನಾನು ಇಲ್ಲಿ ನಿಂತಿರ್ತೀನಿ, ಹೋಗು ಹಂಗೆ ಹೇಳ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬಾ. ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ. ಸರಿ, ನಾನು ಹೇಳಿದ್ ನೆನ್ಪೈತೆ ತಾನೇ? ನೆನ್ಪೈತೆ. ಹೋಗು. ನೋಡಿ, ಏನು ಮಾತಾಡ್ಬೇಕು ಅಂತ ಕಳಿಸಿದ್ರಲ್ಲ, ಹೇಳಿ ಏನು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ನ ಹೇಳಿ ನಾವು ಮನೆಗೆ ಹೋಗ್ಬೇಕು. ಅದು ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ರಲ್ಲ? ನಾನೇನಾದ್ರು ನಿಮ್ಮನ್ನ ಕಿಡ್ನಾಪ್ ಏನಾದ್ರು ಮಾಡ್ಕೊಂಡು ಹೋಯ್ತೀನಾ? ಇಲ್ಲ ತಾನೇ. ನನಗೆ ನೀವು ಅಂದರೆ ಭಾಳ ಇಷ್ಟ. ನೀವು ಅಂದರೆ ಒಂಥರ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನಿಮ್ಮನ್ನು ಬಿಟ್ಟಿರ್ಬೇಕು ಅಂತ ನಂಗೆ ಅನ್ನಿಸ್ತಾನೆ ಇಲ್ಲ. ನೋಡಿ, ಈ ತಲೆ ಮೇಲೆ ತಲೆ ಹೋಗ್ಲಿ ಏನಾರ ಆಗಲಿ, ಆದರೆ ನಾನಂತೂ ನಿಮ್ಮನ್ನು ಬಿಟ್ಟು ಇನ್ಯಾರನ್ನೂ ಮದುವೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಮದುವೆ ಅಂತ ಆದರೆ ನಿಮ್ಮನ್ನೇ ಆಗಬೇಕು. ನಾನು ನಿಮ್ಮ ಮೇಲೆ ಪಿರಾಣನೇ ಮಾಡಿಕೊಂಡಿವ್ನಿ. ನನ್ನ ಮಾತು ಕೇಳಿ. ನನಗೆ ನೀವು ಅಂತಂದ್ರೆ ಭಾಳ ಇಷ್ಟ, ಪ್ರಾಣ. ದಯವಿಟ್ಟು ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ಟು ನನ್ನ ಲವ್ ಮಾಡಿ ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದ್ಬಿಟ್ಟು ಮಾತಾಡ್ಬಿಟ್ಟು ನಿಮ್ಮನ್ನು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಸರಿನಾ? ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವಿಲ್ಲ ಅಂತ ಹೇಳಿದ್ರೆ ನಂಗೆ ಬಹಳ ಬೇಜಾರಾಗ್ತದೆ. ನೋಡಿ, ನಂಗೆ ಲವ್ಗೆ ಎಲ್ಲ ಆಗ್ಬರಕಿಲ್ಲ. ನನಗೂ ಲವ್ಗೂ ಹೊಸಿನೂ ಇಷ್ಟ ಆಗಕ್ಕಿಲ್ಲ. ನನಗೆ ನಮ್ಮ ಮನೆಯಾಗೆ ನನಗೆ ಗಂಡು ನೋಡ್ತಾವ್ರು, ಬ್ಯಾರೆ ಗಂಡು. ನಾನು ಅವ್ರನ್ನೇ ಮದುವೆ ಮಾಡ್ಕೊತೀನಿ. ನೋಡಿ, ನೀವು ದೇವ್ರನ್ನೇ ಕೇಳ್ತೀನಿ, ನಿಂಗೆಲ್ಲ ಬಂದ್ಬಿಟ್ಟು ಲವ್ ಪವ್ ಅಂತ ಹೇಳ್ಬಿಟ್ಟು ನನಗೆ ಶಾನೆ ನೀವು ಬೇಜಾರು ಮಾಡಬೇಡಿ. ನಾನು ಈಗಲೇ ಹೇಳಿವ್ನಿ. ನನಗೆ ಸುಮ್ಕೆ ನೀವು ತೊಂದರೆ ಕೊಡಕ್ಕೆ ಬರಬೇಡಿ ನೀವು. ನನಗೆ ಇಷ್ಟ ಇಲ್ಲ. 50 ಕಿತ ಫೋನ್ ಹಾಕ್ತೀರಾ, 50 ಕಿತ ಮೆಸೇಜ್ ಹಾಕ್ತೀರಾ, ಟುಯ್ ಅಂತಾನೆ ಇರ್ತದೆ ಫೋನು. ಎಷ್ಟು ಕಿತ ನಮ್ಮಮ್ಮ ಕೇಳ್ತದೆ ಗೊತ್ತಾ? ಯಾಕೆ ಹಿಂಗೆ ಫೋನ್ ಬತ್ತಾನೆ ಐತಲ್ಲ, ಎತ್ತು ಅಂತ. ನೋಡಿ, ನಿಮ್ಮ ಯಾರು ನನ್ನ ಪಿರಾಣ ಮಾಡಿಕೊಂಡು ನೀವು ಅದಕ್ಕೆ ಹಂಗೆ ಆಡಿಸೋದು ನಂಗೆ ಆಡಿಸ್ತದೆ ನನಗೆ. ನೋಡಿ, ನಿಮ್ಮ ಹತ್ರ ಮಾತಾಡಲಿಲ್ಲ ಅಂದ್ರೆ ಇರೋಕ್ಕಾಗಕ್ಕಿಲ್ಲ. ನೀವು ಏನಾರ ಹೇಳಿ, ನೀವು ಅಂದರೆ ಪಿರಾಣನೇ ನನಗೆ. ಯಾರು ಏನಾರ ಅನ್ಕೊಳ್ಳಿ, ನಾನು ನಿಮ್ಮನ್ನೇ ಮದುವೆ ಮಾಡ್ಕೊಳ್ಳೋದು, ನೀವು ನನ್ನೇ ಮದುವೆ ಮಾಡ್ಕೊಳ್ಳಿ. ಇಬ್ರು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇದ್ಬಿಡ್ಬೋದು. ಇಲ್ಲ ಅಂತ ಮಾತ್ರ ಹೇಳೋಕೆ ಬರಬೇಡಿ, ಸರಿನೇ? ನಿಮ್ಮನ್ನು ಬಿಟ್ಟಿರೋ ಸಕ್ತಿ ನನಗಿಲ್ಲ. ದೇವರು ನನಗೆ ನೀನು ನಾನೇ ಅಂತ ಗಂಟಾಕ್ಬಿಟ್ಟವನೇ ಅಂತ ಅನ್ನಿಸ್ತದೆ. ನೋಡಿ, ಒಪ್ಕೊಬಿಡಿ ಲವ್ವ, ಬಂದ್ಬಿಟ್ಟು ಮಾತಾಡ್ತೀನಿ. ನಾನು ಒಳ್ಳೆ ಕೆಲಸದಾಗ ನೀವು ಬೆಂಗಳೂರಾಗೆ ಇಬ್ರು ಸಂದಾಕಿರ್ಬೋದು. ಅದು ಯಾಕೆ ನಾನು ಒಪ್ಕೋತಾ ಇಲ್ಲ ನೀವು ಲವ್ಗೆ? ಇಲ್ಲ, ಬ್ಯಾಡ. ನಮ್ಮ ಮನೆಗೆ ಎಲ್ಲ ಉಪ್ಪವು ಎಲ್ಲ ಒಪ್ಪಕ್ಕಿಲ್ಲ. ನಮ್ಮ ಮನೆಗೆ ಗಂಡು ನೋಡ್ತಾವ್ರೆ. ಸರಿ ಆಯಿತು, ನೀನು ಹೋಗು. ನನಗೆ ಗೊತ್ತಿತ್ತು ನೀನು ಲವ್ ಪವ್ ಎಲ್ಲ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಐಸದ ಬಾಟ್ಲು ತಂದ್ಬಿಟ್ಟು ಕೈಯಾಗಿ ಇಟ್ಕೊಂಡ್ರದು. ನೋಡು, ಈ ಸಲ ನೀನು ಇದು ನಾನು ಗೊಟ್ಟ ಅಂತ ಕುಡಿದ್ಬಿಟ್ಟು ಶಿವನ್ ಪಾದ ಸೇರ್ಕೊಬಿಡ್ತೀನಿ. ಏಯ್, ಇದೇನು ಹೇಳ್ತಾ ಇದ್ದೀರಾ? ನಿನಗೇನ ತಲೆ ಕೆಟ್ಬಿಟ್ಟೈತೆ? ನಿಂಗೆ ಏನಾದ್ರೂ ಇದು ಯಾಕೆ ಇಷ್ಟ ಕುಡಿತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ಯಲ್ಲ? ನಂಗೆ ನಿನ್ನ ಮೇಲೆ ಹೊಸಿನೂ ಪಿರುತಿಲ್ಲ ಅಂತ ಹೇಳ್ತಾನೆ ಅವ್ನಿ. ಇಲ್ಲ ಅಂತಂದ್ರೂ ನೀನೇನೇ ನನಗೆ ಬಲವಂತ ಮಾಡ್ತಿದ್ದೀಗ. ನನಗೆ ದೇವ್ರೊಣೆಗೂ ಇಷ್ಟ ಇಲ್ಲ. ನನಗೆ ದಯವಿಟ್ಟು ಬಿಟ್ಬಿಡು ನನ್ನ. ಇದು ಯಾಕೆ ಹಿಂಗೆ ವಿಷ ಕುಡಿತೀನಿ ಅಂತ ಹೇಳ್ತಿದ್ಯಾ? ಅಮರ ಪ್ರೇಮ ನಂದು, ಅಮರ ಪ್ರೇಮ. ನೋಡು, ನೀನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ನಾನಂತೂ ವಿಸನೇನಿಯ ಕುಡಿದ್ಬಿಡ್ತೀನಿ. ಲೇ ಪೊದ್ದಿ, ನಾನು ಹೇಳಿಲ್ವಾ ನನ್ನ ಶಾನೆ ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ನೀನೇನಿಯ ಕೇಳ್ತಿರಲಿಲ್ಲ. ಈಗ ನನಗೋಸ್ಕರ ಇಷ್ಟ ಕುಡಿಯೋಕ್ಕೂ ರೆಡಿ ಆಗೋಗ್ಬಿಟ್ಟವನೆ. ನಾನು ಹೇಳ್ದೆ ನನಗೂ ಇಷ್ಟ ಕಣೆ ಅವನು, ನನಗೂ ಅವನು ಸ್ಟೈಲಿಶ್ ಆಗವನೆ, ನಿಮ್ಮ ಹುಡುಗಂಗಿನ್ನ ಸಂದಕವನೆ. ನಾನು ಒಪ್ಕೋತೀನಿ ಅಂತ ಹೇಳಿದ್ರೆ ಬ್ಯಾಡ ಅಂತ ಹೇಳ್ತಿದ್ಯಾ?
ಒಪ್ಕೋತೀನಿ ಕಣೆ ಪದ್ದಿ. ಸಂದಕವನಲ್ವೇನೆ ನೋಡಕ್ಕೆ ನೋಡೆ ಎಂತ ಹ್ಯಾಂಡ್ಸಮ್ ಮಗವನೇ. ನನಗೆ ಇಷ್ಟ ಆಯ್ತಾ ಕಣೆ, ಒಪ್ಕೊಳ್ಳ. ನನಗೋಸ್ಕರ ಜೀವ ಕೊಡ್ತಾನೆ ಕಣೆ ಪದ್ದಿ. ಪ್ಲೀಸ್ ಕಣೆ. ಲೇ ಜಯಮ್ಮ, ಇದೆಲ್ಲ ಬೇಕಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅವ್ನು ಹಂಗೆ ಅನ್ನಿಸ್ತಿಲ್ವಲ್ಲ. ಓ, ಒಳ್ಳೆ ಮುಖ ಹೆಂಗ್ ಮಾಡ್ಕೊಂಡವ್ ನೋಡು. ಪ್ರೀತ್ಸೆ ಪ್ರೀತ್ಸೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ಈ ಹುಡುಗನ್ ಪ್ರೀತ್ಸೆ ಸೆ ಸೆ ಮನಸ್ಸು ಬಿಚ್ಚಿ ಈ ಹುಡುಗನ್ ಪ್ರೀತ್ಸೆ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಸಿರಾಡಿತು ಆಸೆಯ ಭ್ರೂಣ, ಬೆಳೆಯಿತು ಪ್ರಾಣ ಮುತ್ತಿನ ಮಾತೊಂದ. ಪ್ರೀತ್ಸೆ 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 ಜಯಮ್ಮ ಪ್ಲೀಸ್ ನನ್ನೇ ಪ್ರೀತ್ಸೆ. ಯಾರೇನೇ ಅಂದರು ನೀ ನನ್ನ ಕೊಂದರು, ಈ ಜೀವ ಹೋದರು ಪ್ರೇಮಿ ನೀನೇ. ನೀನೇ ಬೇಕು, ನೀನೇ ಬೇಕು, ನೀನಿಲ್ಲದೆ ಯಾಕಿ ಬದುಕು. ನೀನೇ ಬೇಕು ಜಯಮ್ಮ, ನೀನೇ ಬೇಕು, ನೀನಿಲ್ಲದೆ ಯಾಕಿ ಬದುಕು. ರಾಜ ನಿನ್ನಾಣೆ, ರಾಜ ನಿನ್ನಾಣೆ, ನೀನು ನಂಗೇನೆ ನಾನು ನಿಂಗೇನೆ, ಅಂತಂಗಾಳಿ ಮಾಡೆ ಆಣೆ ಮೇಲಾಣೆ, ಈ ಬಾಳಲಿ ಬದುಕಾದೆ. ಕಣ್ಣಾಣೆ ಮೇಲೆ ಆಣೆ ಓ ಜಾಣೆ, ನೀನಿಲ್ಲಿ ಬರಬಾರದೆ. ಲೇ ಜಯ್ಯೆ ಅದು, ನಾನಂತೂ ಅಷ್ಟೇ. ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ, ಲವಲ್ಲಿ ಬಿದ್ದೆ. ಲವಲ್ಲಿ ಬಿದ್ದೆ. ಲೇ ಜಯಮ್ಮ, ಬಾರೆ. ನಿಮ್ಮಮ್ಮ ಎಕ್ಕಡೆ ತಕೊಂಡು ಹೊಡಿತದೆ. ಶೋ, ಪದ್ದಿ ಜೊತೆ ಸೇರ್ಕೊಂಡು ನೀನು ಹಾಳಾಗೋಗ್ಬಿಟ್ಟೆ ಅಂತ ಎಕ್ಕಡೆ ತಕೊಂಡು ಹೊಡಿತದೆ. ಬಾರೆ ಜಯಮ್ಮ, ಬ್ಯಾಡ ಬಾರೆ. ಇಲ್ಲ ಕಣೆ, ಫಿಕ್ಸ್ ಆಗೋಗ್ಬಿಟ್ಟಿನಿ. ನಾನಂತೂ ಇವ್ರನ್ನ ಲವ್ ಮಾಡ್ತೀವಿ, ಭಾಳ ಇಷ್ಟ ಆಗ್ಬಿಟ್ಟವ್ರೆ. ಇಷ್ಟೊತ್ತು ನಿನ್ ಕಾಟಕ್ಕೆ ಸುಮ್ಮನಿದ್ದೆ. ಈಗ ಇವ್ರು ಇಷ್ಟು ಚೆನ್ನಾಗೆಲ್ಲ ಆಡಿ ಇಷ್ಟು ಚೆನ್ನಾಗೆಲ್ಲ ಪ್ರಪೋಸ್ ಮಾಡಿದ್ಮೇಲೆ ನನ್ನ ಕೈಲಿ ಇರಕ್ಕೆ ಆಗಕ್ಕಿಲ್ಲ ಪದ್ದಿ. ಜಯಮ್ಮ, ನಿಮ್ಮಮ್ಮ ನಿಮ್ಮ ಮನೆಯಾಗೆ ನಿನಗೆ ಗಂಡು ಹುಡುಕ್ತಾವ್ರೆ. ನಾನನ ಬಿಡು, ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ. ನಿಮ್ಮಮ್ಮ ಸುಮ್ಮನೆ ಬಿಡ್ತದ ನಿನಗೆ ಗ್ರಾಚಾರ ಬಿಡಿಸ್ತದೆ ಜಯಮ್ಮ. ನನ್ನ ಮಾತು ಕೇಳು, ಇವೆಲ್ಲನೂ ಬೇಕಿಲ್ವೇ ಜಯಮ್ಮ? ನನ್ನ ಮಾತು ಕೇಳಿ ಬಾ, ಮನೆಗೆ ಹೋಗೋಣ. ಯಾವ ಹುಡುಗನು ಬೇಡ, ಏನು ಬೇಡ. ನಿನಗೇನು ತಲೆ ಎಲ್ಲ ಕೆಟ್ಬಿಟ್ಟೈತಾ? ಇನ್ನೇನು ಮದುವೆ ವಯಸ್ಸು ಬಂದೈತೆ, ಈಗ ಲವ್ವು ಪವ್ವು ಅಂತ ಮಾಡ್ಕೊಳಕ್ ಟೇಮ್ ಐತಾ ನಿನಗೆ? ಏ ಹೋಗೆ, ನೀನು ಮಾತ್ರ ಲವ್ ಮಾಡ್ಬೋದು, ನಾನು ಮಾತ್ರ ಲವ್ ಮಾಡಬಾರ್ದಾ? ನೀನು ಲವ್ ಮಾಡೋಗೆಲ್ಲ ನನಗೂ ಹೊಟ್ಟೆ ಉರಿಯೋದು. ಛೇ, ನನಗೂ ಒಬ್ಬ ಲವ್ವರ್ ಇರಬಾರ್ದಾಗಿತ್ತಾ? ನನಗೂ ಒಬ್ಬ ಇಷ್ಟೇ ಚೆನ್ನಾಗಿ ಇಷ್ಟಪಡೋ ಹುಡುಗ ಇರಬಾರ್ದಾಗಿತ್ತಾ? ಹಾಗೆ ಹಿಂಗೆ ಅಂತೇಳ್ಬಿಟ್ಟು ಏನೇನೋ ಆಸೆ ಇತ್ತು. ಆದರೆ ನನಗೆ ಯಾರು ಅಂತ ಅಮರ ಪ್ರೇಮಿ ಸಿಕ್ಕಿರಲಿಲ್ಲ. ದೇವ್ರಣೆಗೂ ನಿನ್ನ ನೋಡಿದಾಗೆಲ್ಲ ನಾನು ಲವ್ ಮಾಡೋದು ನನಗೂ ಬೇಕು 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 ಲವ್ ಅಂತ ಅನ್ಸೋದು. ಆದರೆ ಯಾರು ಇರಲಿಲ್ಲ. ಈಗ ಇಂಥ ಅಮರ ಪ್ರೇಮಿನ ಬಿಟ್ಕೊಡೋಕ್ಕೆ ನನ್ನ ಕೈಲಿ ಆಗಲ್ಲ ಪದ್ದಿ. ನಾನು ಇವಳನ್ನ ಶಾನೆ ಇಷ್ಟಪಡ್ತಾ ಇದ್ದೀನಿ. ಲೇ ಜಯಮ್ಮ, ಅಯ್ಯೋ ಗ್ರಾಚಾರ. ನಿಮ್ಮ ಅಮ್ಮ ಸುಮ್ಮನೆ ಬಿಡಕ್ಕಿಲ್ಲ. ನಿಂಗೆ ಯಾವ್ದೋ ಗಂಡು ಬಂದಿತ್ತಲ್ಲ, ಅದು ಒಪ್ಕೊಂಡವ್ರೆ ಅಂತ ಅನ್ನಿಸ್ತದೆ. ನಿಮ್ಮ ಅಮ್ಮ ಸುಮ್ಮನೆ ಬಿಡ್ತದಾ? ನಾನು ಕರ್ಕೊಂಡೋಗಿ ಮದುವೆ ಆಯ್ತೀನಿ. ಜಯ್ಯ ಅಂದರೆ ನನಗೆ ತುಂಬ ಇಷ್ಟ. ನಾನು ಕರ್ಕೊಂಡೋಗಿ ಮದುವೆ ಮಾಡ್ಕೊಂತೀನಿ, ಏನು ತೊಂದರೆ ಇಲ್ಲ. ಸಿಟಿನಾಗ ಸೆಟ್ಲ್ ಆಯ್ತೀವಿ, ಚೆನ್ನಾಗಿರ್ತೀವಿ. ನೀವು ಯಾಕೆ ಮದುವೆ ಕಡ್ಡಿ ಅಲ್ಲಾಡಿಸ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತಿಲ್ಲ. ನನಗೂ ಇವ್ರಿಗೂ ಇಳ್ದಿರೋ ತೊಂದರೆ ನಿಮಗೇನು? ಓ ಬಿಡು. ನೋಡಿ, ನಾವು ಲವ್ ಮಾಡ್ತಾ ಇದ್ದೀವಿ, ನೀವು ಲವ್ ಮಾಡ್ತೀರಾ. ನಿಮ್ಮ ಪಾಡು ನೀವು ಲವ್ ಮಾಡ್ಕೊಳ್ಳಿ, ನಮ್ಮ ಪಾಡು ನಾವು ಲವ್ ಮಾಡ್ಕೊತೀವಿ. ಹೇಳಿದ್ರೆ ನಿಮ್ಮ ಹುಡುಗನ್ನು ಕರ್ಕೊಬತ್ತಾ ಇದ್ನಾ? ನಾನು ಜಯನೂ ಹೇಳಲಿಲ್ಲ ನೀವು ಬರ್ತೀರಾ ಅಂತ. ನಾನು ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ಇಲ್ಲಾಂದರೆ ನಾವು 4 ಜನನೂ ಚೆನ್ನಾಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೆಂಗಿರ್ಬೋದಿತ್ತು. ಪದ್ದು ಬೂಡೆ ಆಗಿದ್ದಾಯ್ತು, ಹೋಗಿದ್ದೋಯ್ತು ಎಲ್ಲನೂ. ಎಲ್ಲ ಬಿಟ್ಟಾಕು ಸುಮ್ಕೆನೆನಿಯ. ಇವೆಲ್ಲನೂ ಯಾಕೆ ಬೇಕು? ಇಬ್ರು ಲವ್ ಮಾಡ್ತಾ ಇದ್ವಿ, ಇಬ್ರು ಚೆನ್ನಾಗಿರೋಣ, ಇಬ್ರು ಒಂದೇ ಊರಿಗೆ ಸೊಸೆಯಾಗಿ ಹೋಯ್ತೀವಿ. ನಾನು ನೀನು ಅವಾಗೂ ಫ್ರೆಂಡಾಗಿ ಹಿಂಗೆ ಜೊತೆಯಾಗೆ ಖುಷಿಯಾಗಿರ್ಬೋದು. ಗಂಡನ ಮನೆನೂ ಒಂದೇನೆನಿಯ, ಅಮ್ಮನ ಮನೆನೂ ಒಂದೇನೆನಿಯ. ಹೆಂಗಿರ್ತದೆ ಹೇಳು? ಸೂಪರ್ ಆಗಿರ್ತದಲ್ವಾ? ಏನೇ ಬುಡ ಜಯ, ನಿನಗೆ ಇಷ್ಟ ಆಗೈತೆ ಅಂದಮೇಲೆ ನನಗೂ ಇಷ್ಟನೇನಿಯ. ಬಿಡು, ಅಲ್ಲ ನಿನಗೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ದೆ ಅಷ್ಟೇನಿಯ. ನೀನು ಇಷ್ಟಪಡ್ತಿದ್ದೀನಿ ಅಂದರೆ ನಾನು ಇನ್ನೇನು ಮಾಡೋಕ್ಕಾಯ್ತದೆ? ಇಬ್ರು ಒಂದೇ ಊರಿಗೆ ಹೋಯ್ತಾ ಇದ್ದೀವಿ. ನೋಡೋಣ. ಹಿಂಗೆ ಹೇಳ್ತೀನಿ ಅಂತಲ್ಲ, ಜಯ ತುಂಬ ಒಳ್ಳೆಯವಳು. ನೀವು ಹಂಗೇನೆನಿಯ ನೋಡ್ಕೋಬೇಕು ಅವಳನ್ನ. ಪ್ರಾಣ 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 ಇಟ್ಕೊಂಡು ನೋಡ್ಕೊತೀನಿ ಅವಳನ್ನಂತೂ ನನಗೆ. ಅದಕ್ಕೆ ತಾನೇ ಇಷ್ಟೊಂದು ಕಾಡಿ ಬೇಡಿ ಲವ್ ಮಾಡ್ತಿರೋದು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಬೋಲ್ ಇಷ್ಟ ಆಗೋಗ್ಬಿಟ್ಟವಳೆ. ನಾನಂತೂ ಬಿಡಕ್ಕಿಲ್ಲ. ಒಂದು ಕಿತ ಕೈ ಹಿಡಿದ್ಮೇಲೆ ಬಿಡಕ್ಕಿಲ್ಲ ನಾನು. ಸರಿ ಜಯಮ್ಮ, ಶಾನೆ ಓವರಾಗಿ ಆಡ್ಬಿಟ್ಟು ಆಮೇಕಿಂದ ಎಲ್ಲ ಗೊತ್ತಾಗಂಗೆ ಮಾಡ್ಕೋಬೇಡ ಮನೆಯಾಗೆ. ಇವಾಗ ನಾನು ಹೆಂಗಿದ್ದೀನೋ ನೀನು ಹಂಗೆ ಇರು. ಶಾನೆ ಮಾತಾಡೋದು ಫೋನಾಗೆ ಅದು ಇದು ಎಲ್ಲ ಮಾಡಿ ತುಗ್ಲಾಕೊಳಕ್ಕೆ ಹೋಗ್ಬೇಡ ಮನೆಯಾಗೆ, ಸರಿನಾ? ನಾರ್ಮಲಾಗಿ ಇದ್ಬಿಡು, ಎಲ್ಲ ಸುರಾಯ್ತದೆ. ಈಗ ನಾನು ನೋಡು ಶಾನೆ ಫೋನಾಗ ಮಾತಾಡ್ತೀನ? ಇಲ್ಲ ತಾನೆ? ಹಂಗೆ ನೀನು ಶಾನೆ ಫೋನಾಗ ಮಾತಾಡಬೇಡ. ಆರಾಮಾಗಿರು. ನಿಮ್ಮ ಅಮ್ಮಂಗೆ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ನಿಧಾನಕ್ಕೊಂದು ಒಳ್ಳೆ ಟೈಮ್ ನೋಡ್ಕೊಂಡು ಎಲ್ಲ ವಿಷಯನೂ ಹೇಳಿದ್ರೆ ಆಯಿತು. ಹ್ಞೂ ಕಣಕ್ಕ, ಕರೆಕ್ಟಾಗಿ ಹೇಳಿದ್ರಿ ನೀವಂತೂ, ಸರಿಯಾಗಿ ಹೇಳಿದ್ರಿ. ಆಯಿತು ಜಯ, ಇವತ್ತು ಫಸ್ಟ್ ನಮ್ಮಿಬ್ರದ್ದು ಲವ್ ಶುರುವಾಗೈತೆ. ಇಬ್ರು ಪಿಕ್ಚರ್ಗೆ ಹೋಗ್ಬಿಟ್ಟು ಬಂದರೆ ಚೆನ್ನಾಗಿರ್ತದೆ ಅಂತ ಅನ್ನಿಸ್ತದೆ. ಅಯ್ಯೋ, ನಿಮ್ಮಿಬ್ರ ಮಧ್ಯೆ ನಾನು ಯಾಕೆ ಇವಾಗ? ಬಸ್ ಹತ್ಕೊಂಡು ಊರಿಗೆ ಹೋಯ್ತೀನಿ.
ಲೇ ಪೊದ್ದಿ ನೀನು ಬಸ್ ಹತ್ಕೊಂಡು ಊರಿಗೆ ಹೋದ್ರೆ ಇಬ್ರು ಜೊತೆಯಾಗಿ ಬಂದು ಆಮೇಕಿಂದ ನೋಡಪ್ಪ ಹಿಂಗೆ ಅಂತ ಅನ್ಕೊಳಕಿಲ್ವಾ ಬ್ಯಾಡ ಕಣೆ ನಮ್ಮ ಜೊತೆನೆ ಬಾ ಪಿಕ್ಚರ್ ಮುಗಿಸ್ಕೊಂಡು ಹೋಗೋಣ. ನಮ್ಮಮ್ಮ ಚಪ್ಪಲಿ ತಗೊಂಡು ಹೊಡಿತದ ಅಷ್ಟೇ ಏನಿಯ. ಲೇ ಇವೆಲ್ಲ ಸುತ್ತಾಡೋವಾಗ ಏನಿಯ ತಗ್ಲಾಕೊಳ್ಳೋದು ಇವೆಲ್ಲ ಸುತ್ತಾಡೋದೆಲ್ಲನೂ ಬ್ಯಾಡ. ಸರಿ ಬಿಡಿ, ಇನ್ನೊಂದು ದಿನ ಸಿಗ್ತೀನಿ, ಫೋನಾಗ ಮಾತಾಡ್ಕೊಳ್ಳೋಣ ಸರಿನಾ? ಐ ಲವ್ ಯು. ಐ ಲವ್ ಯು ಟು. ಹೆಂಗೋ ಇಬ್ರು ಸಂದಾಕಿದ್ರೆ ಸಾಕು, ನನ್ನ ತಲೆ ಮೇಲೆ ಏನು ತರಲಿಲ್ಲ ಅಂದರೆ ಅಷ್ಟೇ ಸಾಕು.